ನಮಸ್ತೆ ಕರ್ನಾಟಕ ಸ್ನೇಹಿತರೆ, RCBಯ ರಿಪೋರ್ಟ್ ಕಾರ್ಡ್. ಹೌದು, RCBಗೆ ಇವಾಗ ಅರ್ಧದಷ್ಟು ಸೀಸನ್ ಮುಗ್ದಿದೆ. ಸೊ RCB ಇವಾಗಲೇ 9 ಮ್ಯಾಚ್ಗಳನ್ನು ಆಟ ಆಡಿದೆ. ಸೊ ಇವಾಗ RCBಯ ಹೋಪ್ ಎಲ್ಲಿವರೆಗೆ ಇದೆ, RCB ಫೈನಲ್ ತಲುಪುತ್ತಾ, ಇದೆಲ್ಲದ್ರ ಬಗ್ಗೆ ಡಿಸ್ಕಷನ್ ಮಾಡೋಣ. ಸೊ RCBಯ 9 ಮ್ಯಾಚ್ ಮುಗಿದಿದೆ. ಇದರಲ್ಲಿ 6 ಮ್ಯಾಚ್ಗಳನ್ನು RCB ವಿನ್ ಆಗ್ತದೆ. ಸೊ ನೋಡೋದಾದ್ರೆ 3 ಮ್ಯಾಚ್ಗಳಲ್ಲಿ RCB ಸೋತಿರ್ತದೆ. ಸೋತ 3 ಮ್ಯಾಚ್ಗಳನ್ನು RCB ಹೀನಾಯವಾಗಿ ಸೋಲಿಲ್ಲ. ಸೊ ಇದರಿಂದ RCBಯ ರನ್ ರೇಟ್ ಎಲ್ಲಾ ತಂಡಗಳಿಗಿಂತ ಉತ್ತಮವಾಗಿದೆ. ಸೊ ನೋಡೋದಾದ್ರೆ RCBಯ ಪರ ಪ್ಲಸ್ ಪಾಯಿಂಟ್ ಅಂತ ಹೇಳಿದ್ರೆ ಅದು RCBಯ ಟಾಪ್ ಆರ್ಡರ್ ಆಗಿರ್ತದೆ. ಸೊ RCBಯ ಟಾಪ್ ಆರ್ಡರ್ ಬ್ಯಾಟರ್ಗಳು ಕೂಡ ಉತ್ತಮ ಪ್ರದರ್ಶನ ಕೊಡ್ತಾ ಇದ್ದಾರೆ. ಸೊ RCBಯ ವಿರಾಟ್ ಕೊಹ್ಲಿ ಆಗಿರ್ಬೋದು, ದೇವದತ್ತ ಪಡಿಕ್ಕಲ್ ಆಗಿರ್ಬೋದು, ರಜತ್ ಪಾಟಿದಾರ್ ಆಗಿರ್ಬೋದು, ಇವರು ಉತ್ತಮ ಫಾರ್ಮ್ ನಲ್ಲಿದ್ದಾರೆ. ಹಾಗೇನೆ ಟೀಮ್ಗೆ ಕೊಡುಗೆಯನ್ನು ಕೂಡ ಕೊಡ್ತಾ ಇದ್ದಾರೆ. ಇನ್ನು ಬೌಲಿಂಗ್ ವಿಚಾರದಲ್ಲಿ ಮಾತಾಡೋದಾದ್ರೆ RCBಯ ಬೌಲರ್ಗಳು ಪ್ರತಿ ಮ್ಯಾಚ್ ನಲ್ಲೂ 200 ರನ್ಗಳನ್ನು ಬಿಟ್ಟು ಕೊಡ್ತಾ ಇದ್ರು. ಪ್ಲಸ್ ಪಾಯಿಂಟ್ ಅಂತ ಹೇಳಿದ್ರೆ ಕೆಲವೊಂದು ಮ್ಯಾಚ್ಗಳಲ್ಲಿ ಉತ್ತಮ ಪ್ರದರ್ಶನ ತೋರಿರ್ತಾರೆ. ದಿಲ್ಲಿ ಆಗಿರ್ಬೋದು, ಇಂತಹ ಮ್ಯಾಚ್ಗಳಲ್ಲಿ ಉತ್ತಮ ಪ್ರದರ್ಶನ ತೋರಿ ಟೀಮ್ನ ರನ್ ರೇಟ್ ಹೆಚ್ಚಾಗುವಂತೆ ಮಾಡಿದ್ದಾರೆ. ಸೊ RCBಯ ರಿಪೋರ್ಟ್ ಕಾರ್ಡ್, ಯಾವ ಪ್ಲೇಯರ್ಗಳು ಪಾಸ್ ಆಗಿದ್ದಾರೆ, ಯಾರು ಫೇಲ್ ಆಗಿದ್ದಾರೆ ಅಂತ ತಿಳ್ಕೊಳ್ಳೋಣ. ಸೊ ಬ್ಯಾಟಿಂಗ್ ವಿಭಾಗದಲ್ಲಿ RCBಯ ವಿರಾಟ್ ಕೊಹ್ಲಿ ಟಾಪರ್ ಆಗಿದ್ದಾರೆ. ಸೊ RCBಯ ಹೆಸರು ಅಂತ ಹೇಳಿದ್ರೆ ವಿರಾಟ್ ಕೊಹ್ಲಿ ಆಗಿರ್ತಾರೆ. ಸೊ ಈ ಬಾರಿಯೂ ಕೂಡ RCBಯ ಬ್ಯಾಟಿಂಗ್ ವಿಭಾಗದಲ್ಲಿ ವಿರಾಟ್ ಕೊಹ್ಲಿ ಟಾಪ್ ಸ್ಥಾನದಲ್ಲಿರ್ತಾರೆ. ಸೊ ನೆಕ್ಸ್ಟ್ ಸ್ಥಾನದಲ್ಲಿ ನಮ್ಮ ಪಡಿಕ್ಕಲ್ ಇರ್ಬೋದು, ಹಾಗೇನೆ ಪಾಟಿದಾರ್ ಇರ್ಬೋದು, ಇವರುಗಳು ಬರ್ತಾರೆ. ಇನ್ನು ಬೌಲಿಂಗ್ ವಿಭಾಗದಲ್ಲಿ RCBಯ ಭುವನೇಶ್ವರ್ ಕುಮಾರ್ ಏನಿದ್ದಾರೆ 17 ವಿಕೆಟ್ಗಳೊಂದಿಗೆ ಪರ್ಪಲ್ ಕ್ಯಾಪ್ ಹೋಲ್ಡರ್ ಆಗಿದ್ದಾರೆ. ಸೊ ಟಾಪ್ ನಲ್ಲಿದ್ದಾರೆ, ಪರ್ಪಲ್ ಕ್ಯಾಪ್ ವಿನ್ ಆಗಿದ್ದಾರೆ ಸದ್ಯದ ಮಟ್ಟಿಗೆ ಈ ಒಂದು ಮಿಡ್ ಸೀಸನ್ ವರೆಗೆ. ಇನ್ನು ನೆಕ್ಸ್ಟ್ ಬರುವಂತಹ ಮ್ಯಾಚ್ಗಳಲ್ಲಿ ಅವರು ಇದೇ ಫಾರ್ಮ್ ಅನ್ನು ಕಂಟಿನ್ಯೂ ಮಾಡ್ತಾರಾ ಅನ್ನೋದು ನಾವು ಕಾದು ನೋಡಬೇಕಾಗಿದೆ. ಇನ್ನು RCBಯ ಪಾಲಿಗೆ ಅತಿ ಹೆಚ್ಚು ಬೌಂಡರಿ ಬಾರಿಸಿದವರ ಹೆಸರಿನಲ್ಲಿ ನಮ್ಮ ವಿರಾಟ್ ಕೊಹ್ಲಿ ಅಗ್ರಸ್ಥಾನಿಯಾಗಿರ್ತಾರೆ. 42 ಬೌಂಡರಿಗಳನ್ನು ಬಾರಿಸಿದ್ದಾರೆ. ಸೊ ವಿರಾಟ್ ಕೊಹ್ಲಿ ಇಲ್ಲಿವರೆಗೆ 9 ಮ್ಯಾಚ್ಗಳಲ್ಲಿ 42 ಬೌಂಡರಿಗಳನ್ನು ಬಾರಿಸಿದ್ದಾರೆ. ಇನ್ನು ಅತಿ ಹೆಚ್ಚು ಸಿಕ್ಸರ್ನ ವಿಷಯದಲ್ಲಿ ಮಾತಾಡೋದಾದ್ರೆ ರಜತ್ ಪಾಟಿದಾರ್ ಅವರು ಅತಿ ಹೆಚ್ಚು ಸಿಕ್ಸರ್ಗಳನ್ನು ಬಾರಿಸಿದ್ದಾರೆ. ಅದು ನಮ್ಮ RCBಯ ಪರವಾಗಿ. ಇನ್ನು RCBಯ ಪರ ಅತಿ ಹೆಚ್ಚು ಡಾಟ್ ಬಾಲ್ ಎಸೆದವರಲ್ಲಿ ನಮ್ಮ ಭುವನೇಶ್ವರ್ ಕುಮಾರ್ ಇರ್ತಾರೆ. ಭುವನೇಶ್ವರ್ ಕುಮಾರ್ ಅವರನ್ನು ಬಿಟ್ಟರೆ ಬೇರೆ ಯಾವ ಬಾಲರ್ ಕೂಡ ಅತಿ ಹೆಚ್ಚು ಡಾಟ್ ಬಾಲ್ ಗಳನ್ನು ಎಸೆದಿರೋದಿಲ್ಲ. ಸೊ ಈ ಬಾರಿಯ ಸೀಸನ್ ನಲ್ಲಿ ಭುವನೇಶ್ವರ್ ಕುಮಾರ್ ಅವರು ಅತಿ ಹೆಚ್ಚು ಡಾಟ್ ಬಾಲ್ ಅನ್ನು ಹಾಕಿರ್ತಾರೆ. ಅದು ನಮ್ಮ RCBಯ ಪರ. ಇನ್ನು ಮೋಸ್ಟ್ 50s ವಿಷಯ ಮಾತಾಡೋದಾದ್ರೆ ಪಡಿಕ್ಕಲ್ ಹಾಗೂ ವಿರಾಟ್ ಕೊಹ್ಲಿ ಬಳಿ 3 50sಗಳು ಇರ್ತವೆ. ಸೊ ನೋಡೋದಾದ್ರೆ ನಮ್ಮ ಟಾಪ್ ಆರ್ಡರ್ ಉತ್ತಮ ಪ್ರದರ್ಶನ ಕೊಡ್ತಾ ಇದೆ. ಅದರಲ್ಲಿ ಪಡಿಕ್ಕಲ್ ಹಾಗೂ ಕೊಹ್ಲಿ 3 50ಗಳನ್ನು ಬಾರಿಸಿದ್ದಾರೆ. ಇನ್ನು 100 ವಿಚಾರಕ್ಕೆ ಬಂದ್ರೆ, ಇನ್ನು ನಮ್ಮ RCBಯ ಫ್ರಾಂಚೈಸಿಯಿಂದ ಯಾವುದೇ ಒಂದು 100 ದಾಖಲಾಗುವುದಿಲ್ಲ ಈ ಸೀಸನ್ ನಲ್ಲಿ ಇದುವರೆಗೂ. ಮುಂದಿನ ಮ್ಯಾಚ್ಗಳಲ್ಲಿ ಈ ಒಂದು ಕೊರತೆ ನೀಗಬಹುದು ಅಂತ ಅನಿಸ್ತಾ ಇದೆ. ಯಾಕಂತ ಹೇಳಿದ್ರೆ ನಮ್ಮ ಟಾಪ್ ಆರ್ಡರ್ ಬ್ಯಾಟ್ಸ್ಮನ್ ಇರುವಂತಹ ಫಾರ್ಮ್ಗೆ ಸೆಂಚುರಿಗಳು ಬಂದ್ರು ಬರಬಹುದಾಗಿರ್ತದೆ. ಇನ್ನು ಅತಿ ಹೆಚ್ಚು ಸ್ಟ್ರೈಕ್ ರೇಟ್ ಯಾರ ಬಳಿ ಇದೆ ಅಂತ ಹೇಳಿದ್ರೆ ಅದು ನಮ್ಮ ಕ್ಯಾಪ್ಟನ್ ರಜತ್ ಪಾಟಿದಾರ್ ಅವರ ಬಳಿ ಇದೆ. 200 ಸ್ಟ್ರೈಕ್ ರೇಟ್ ನಲ್ಲಿ ಅವರು ಬ್ಯಾಟ್ ಬೀಸ್ತಾ ಇದ್ದಾರೆ. ಸೊ ಇದು ಬೆಸ್ಟ್ ಸ್ಟ್ರೈಕ್ ರೇಟ್ ಆಗಿದೆ ನಮ್ಮ RCBಯ ಪರ ನೋಡೋದಾದ್ರೆ. ಬೆಸ್ಟ್ ಎಕಾನಮಿ, ಬೌಲಿಂಗ್ ಎಕಾನಮಿ ನೋ ಡೌಟ್ ಮತ್ತೊಮ್ಮೆ ಭುವನೇಶ್ವರ್ ಕುಮಾರ್. ಸೊ ಮೋಸ್ಟ್ ಡಾಟ್ ಬಾಲ್ ಹಾಕಿದ್ದಾರೆ. ಸೊ ಅದರಿಂದ ಬೆಸ್ಟ್ ಎಕಾನಮಿ ಅವ್ರದ್ದೇ ಆಗಿರ್ತದೆ. ಸೊ ಈ ಬಾರಿ ಭುವನೇಶ್ವರ್ ಕುಮಾರ್ ನಮ್ಮ RCBಯ ಪರ ಉತ್ತಮ ಪ್ರದರ್ಶನ ತೋರಿಸ್ತಾ ಇದ್ದಾರೆ. ಇನ್ನು ಅತಿ ಹೆಚ್ಚು ಮ್ಯಾನ್ ಆಫ್ ದಿ ಮ್ಯಾಚ್ ಅವಾರ್ಡ್ ಪಡೆದವರಲ್ಲಿ ಜಾಶ್ ಹೇಜಲ್ವುಡ್ ಅವರ ಹೆಸರು ಇರ್ತದೆ. ಅವರು 2 ಮ್ಯಾನ್ ಆಫ್ ದಿ ಮ್ಯಾಚ್ ಅವಾರ್ಡ್ ಅನ್ನು ಪಡೆದಿದ್ರು. ಸೊ ಇನ್ನು ಪಾಯಿಂಟ್ ಟೇಬಲ್ ನೋಡೋದಾದ್ರೆ ನಮ್ಮ RCB 12 ಅಂಕಗಳೊಂದಿಗೆ 2ನೇ ಸ್ಥಾನದಲ್ಲಿದೆ. ಸೊ ರನ್ ರೇಟ್ ನೋಡೋದಾದ್ರೆ ಟಾಪ್ ಅಲ್ಲಿ ಇದೆ, ಬಟ್ ಅಂಕಗಳ ವಿಭಾಗದಲ್ಲಿ ಸದ್ಯಕ್ಕಂತೂ 2ನೇ ಪ್ಲೇಸ್ ನಲ್ಲಿದೆ. ಸೊ RCB ಇಲ್ಲಿಂದ ಕ್ವಾಲಿಫೈ ಆಗುತ್ತಾ? ಸೊ RCBಯ ವೀಕ್ನೆಸ್ ಏನು ಅಂತ ನೋಡೋದಾದ್ರೆ RCB ಇಲ್ಲಿಂದ ಕ್ವಾಲಿಫೈ ಆಗೋದು 90% ಖಂಡಿತ ಅಂತ ಅನಿಸ್ತಾ ಇದೆ. ಯಾಕಂತ ಹೇಳಿದ್ರೆ RCBಗೆ ಇನ್ನು ಬೇಕಿರೋದು ಕೇವಲ 2 ಮ್ಯಾಚ್ ವಿನ್ ಆಗೋದು ಅಷ್ಟೇ ಆಗಿರ್ತದೆ. ಸೊ ಇದೇನೋ ದೊಡ್ಡ ಒಂದು ಟಾರ್ಗೆಟ್ ಅಂತ ಅನಿಸ್ತಾ ಇಲ್ಲ. ಯಾಕಂತ ಹೇಳಿದ್ರೆ ಇನ್ನುಳಿದ ಮ್ಯಾಚ್ಗಳಲ್ಲಿ 2 ಮ್ಯಾಚ್ ವಿನ್ ಆಗೋದು ಅಷ್ಟೇನು ಕಷ್ಟ ಅಂತ ಅನಿಸ್ತಾ ಇಲ್ಲ. ನಮ್ಮ RCBಯ ಬ್ಯಾಟರ್ ಆಗಿರ್ಬೋದು, ಹಾಗೇನೆ ಬೌಲರ್ ಆಗಿರ್ಬೋದು, ಇಬ್ರು ಕೂಡ ಫಾರ್ಮ್ ನಲ್ಲಿದ್ದಾರೆ. ಬೇರೆ ತಂಡಗಳಿಗೆ ಹೋಲಿಸಿದ್ರೆ ಕೆಲವೊಂದು ತಂಡ ಬೌಲಿಂಗ್ ನಲ್ಲಿ ಉತ್ತಮವಾಗಿದ್ರೆ ಕೆಲವೊಂದು ತಂಡ ಬ್ಯಾಟಿಂಗ್ ನಲ್ಲಿ ಉತ್ತಮವಾಗಿದೆ. ಬಟ್ ನಮ್ಮ RCBಯದ್ದು
ಪರ್ಫಾರ್ಮೆನ್ಸ್ ಕೊಟ್ರೆ 2 ವಿಭಾಗದಲ್ಲಿಯೂ ಕೂಡ ಉತ್ತಮವಾಗಿ ಪ್ರದರ್ಶನ ಕೊಡ್ತಾರೆ. ಸೊ ಅಂತದಲ್ಲಿ ಈ 2 ಮ್ಯಾಚ್ ವಿನ್ ಆಗೋದು ಡೌಟೇ ಇಲ್ಲ ಅಂತ ಅನಿಸ್ತದೆ. ನಮ್ಮ RCB ಖಂಡಿತವಾಗಿಯೂ ಕ್ವಾಲಿಫೈ ಆಗಿ ಆಗ್ತದೆ. ಸೊ ಇನ್ನು ನಮ್ಮ RCB ಯ ವೀಕ್ನೆಸ್ ನೋಡೋದಾದ್ರೆ ಮಿಡಲ್ ಆರ್ಡರ್ ಬ್ಯಾಟರ್ ಆಗಿರ್ತಾರೆ. ಸೊ ಇದು ನಮ್ಮ RCB ಗೆ ಸ್ವಲ್ಪ ಕನ್ಸರ್ನ್ ಆಗಿರ್ತದೆ. ಯಾಕಂತ ಹೇಳಿದ್ರೆ ಈ ಬಾರಿ ಜಿತೇಶ್ ಶರ್ಮಾ ಅವರ ಸ್ಕೋರ್ ಬಂದು 68 ಆಗಿರ್ತದೆ, ಅದು ಎಲ್ಲಾ ಮ್ಯಾಚ್ ಗಳ ಒಗ್ಗೂಡಿಸಿ. ಸೊ ಅಂತದೇನು ಪ್ರದರ್ಶನ ಕೊಡ್ಲೇ ಇಲ್ಲ. ರೊಮಾರಿಯೋ ಶೆಫರ್ಡ್ಗೆ ಆಲ್ರೌಂಡರ್ ಅಬಿಲಿಟಿ ಇರೋದ್ರಿಂದ ಅವರಿಗೆ ಬೌಲಿಂಗ್ ಕೊಡಬೇಕು, ಬ್ಯಾಟಿಂಗು ಅವಕಾಶ ಸಿಗಬೇಕು. ಸೊ ಜಿತೇಶ್ ಶರ್ಮಾಕ್ಕಿಂತ ಮುಂಚೆ ಅವರಿಗೆ ಬ್ಯಾಟಿಂಗ್ ಇಳಿಸಿದ್ರೆ ಒಳ್ಳೇದಂತ ಅನಿಸ್ತಾ ಇದೆ. ಯಾಕಂತ ಹೇಳಿದ್ರೆ ಜಿತೇಶ್ ಶರ್ಮಾ ಇರುವ ಫಾರ್ಮ್ ನೋಡ್ತಾ ಇದ್ರೆ ಅವರು ಈ ಬಾರಿ IPL ನಲ್ಲಿ ಅಷ್ಟೊಂದು ಪರ್ಫಾರ್ಮೆನ್ಸ್ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಅನಿಸ್ತಾ ಇದೆ. ಸೊ ಅದು ಬಿಟ್ಟರೆ ನಮ್ಮ RCB ಫುಲ್ಲಿ ಫಿಟ್ ಆಗಿದೆ, ಫುಲ್ಲಿ ಸಾಲಿಡ್ ಆಗಿದೆ. ಈ ಬಾರಿ ಖಂಡಿತವಾಗಿಯೂ ಅವರು ಕ್ವಾಲಿಫೈ ಆಗೋದ್ರಲ್ಲಿ 2 ಮಾತಿಲ್ಲ ಅಂತ ಹೇಳ್ಬಹುದು. ಒಂದ್ ವೇಳೆ ನಿಮ್ಗೆ ಈ ಮಾಹಿತಿ ಇಷ್ಟ ಆದ್ರೆ ಲೈಕ್ ಅಂತೂ ಮಾಡಿ, ಸಬ್ಸ್ಕ್ರೈಬ್ ಅಂತೂ ಖಂಡಿತ ಮಾಡಿ. ನಮಸ್ಕಾರ.